ನಮಸ್ಕಾರ. ಇಡೀ ದೇಶದಲ್ಲಿ ಬಹಳ ಹತಾಶೆಯಿಂದ ಕೂಡಿರುವ ರಾಜಕೀಯ ಪಕ್ಷ ಅಂತಂದರೆ ಕಾಂಗ್ರೆಸ್ ಪಕ್ಷ. ಅದರ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತಾಶೆತನ ಇನ್ನಷ್ಟು ಕಾಣ್ತಾ ಇದೆ. ನಾನು ಈಗ ತಾನೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋ ಚುನಾವಣಾ ಪ್ರಚಾರ ಸಭೆಯಲ್ಲಿ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತಾ ಇರುವ ಆ ವಿಡಿಯೋ ಅದು. ಆ ವಿಡಿಯೋ ನೋಡಿದಾಗ ನಿಜವಾಗ್ಲೂ ಕೂಡ ಘಾಸಿ ಆಗುತ್ತೆ. ಇವರು ವೋಟ್ಗೋಸ್ಕರ ಯಾವ ಮಟ್ಟಕ್ಕೆ ಇಳಿತಾರೆ ಅಂತ. ಆ ವಿಡಿಯೋನ ಒಂದು ಸಲ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಆ ವಿಡಿಯೋನ ನೋಡಿ, ಗಮನಿಸಿ. अगर कोई इस जहरीला सांप आपके सामने से गुजर रहा है और आप नमाज भी पढ़ रहे हैं, नमाज तोड़ के उस जहरीली सांप को मारना, ये कुरान में कहा है. और मैं यही कहूंगा, आपका नमाज तोड़ना है तो परवाह नहीं, ये जहरीला सांप है आरएसएस और बीजेपी. इसको अगर आप नहीं मारेंगे आप कभी बचेंगे नहीं. इसीलिए भाइयों, तो आप मेरे को जल्दी ಈಗ ನೋಡಿದ್ರಿ. ಅದರಲ್ಲಿ ಅವ್ರು ಹೇಳ್ತಾರೆ, ಖರ್ಗೆ ಅವರು, कुरान में लिखा है नमाज के वक्त भी अगर जहरीली सांप दिखे तो उसे मार दो. ಮುಸಲ್ಮಾನರು ಹೇಳದ್ದು, ನೀವು ನಮಾಜ್ ಮಾಡುವಾಗ, ನಮಾಜ್ ಓದುವಾಗ ಮಧ್ಯೆ ಏನಾದರೂ ಕೂಡ ಒಂದು ವಿಷಪೂರಿತ ಹಾವು ಬಂದರೆ ನೀವು ನಮಾಜ್ನ ನಿಲ್ಲಿಸಿ ನೀವು ಆ ಹಾವನ್ನು ನೀವು ಸಾಯಿಸ್ಬಿಡ್ಬೇಕು. ಮುಂದೆ ಹೇಳ್ತಾರೆ, आरएसएस बीजेपी वही सांप है, आप उन्हें नहीं मारोगे तो बचाओगे नहीं. आरएसएस ಮತ್ತು ಬಿಜೆಪಿ ಅದೇ ರೀತಿ ಒಂದು ಹಾವು, ಅದನ್ನು ನೀವು ಸಾಯಿಸದೇ ಇದ್ದರೆ ನೀವು ಹೇಗೆ ಬದುಕ್ತೀವಿ ಅಂತ. ಒಬ್ಬ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇಷ್ಟು ದೀರ್ಘ ರಾಜಕೀಯ ಮಾಡಿ, ರಾಜಕಾರಣ ಮಾಡಿ ಇವತ್ತು ಈ ಮಟ್ಟಕ್ಕೆ ಇಳಿಯೋದು, ಇದು ಪ್ರಚೋದನಾಕಾರಿ ಹೇಳಿಕೆ. ನನಗನ್ಸುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇಲ್ಲಿ ಎರಡು ಅನಿಸುತ್ತೆ. ಒಂದು ಹತಾಶೆತನ, ಎರಡನೇದು ಯಾವುದಾದರೂ ಮಾಡಿ ಬಿ ಜೆ ಪಿ ವಿರುದ್ಧ ಇವತ್ತು ಜನನ ಎತ್ತು ಕಟ್ಟಬೇಕು. ಮೂರನೇದು ಒಂದಿರ್ಬೋದು, ಪ್ರಾಯಶಃ ಅವರ ಮನಸ್ಥಿತಿ ಇವತ್ತು ಆ ಮಟ್ಟಕ್ಕೆ ತಲುಪಿದೆ ಅಂತ. ಇದನ್ನು ಇಡೀ ಸಮಾಜ ಖಂಡಿಸಬೇಕು. ಕಾಂಗ್ರೆಸ್ಸಿನ ಹತಾಶೆತನ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಮಾತು